ಯಾರು ನೀನೇಲೋ ವೀರ. ಉಪ್ಪೂರರ ಶಿಕ್ಷಣದ ಬಗ್ಗೆ ನಿಮಗೆ ಏನು ಅನಿಸ್ತಿತ್ತು ಆ ಕಾಲದಲ್ಲಿ? ಅವರು ಸಾಮಾನ್ಯ ಜನರ ತಿಳುವಳಿಕೆಯಲ್ಲಿ ಅವರು ತುಂಬ ಸ್ಟ್ರಿಕ್ಟು ಅನ್ನೋ ಒಂದು ಮಾತಿದೆ. ಬಹಳ ಸಂತೋಷ. ಸರ್ವಸಮರ್ಥ ಗುರುಗಳು ಅಂತ ನನ್ನ ನನಗೆ ಒಪ್ತಾರೆ, ನಾ ಕಂಡಿದ್ದೇನೆ. ಯಾಕೆ ಅಂತ ಕೇಳಿದರೆ, ಶಿಕ್ಷಣ ಅನ್ನೋದೇ ಶಬ್ದ. ಅದು ಶಿಕ್ಷಣಕ್ಕಾಗಿ ಅವ್ರದ್ದು ದೃಢವಾದ ನಿಲುವು. ಅವ ಸರಿಯಾದ ಅಭ್ಯಾಸ ಆಗಬೇಕು, ಹೇಳಿದ್ದನ್ನು ವಿಚಾರ ಮಾಡಬೇಕು, ಮತ್ತು ಕಲೀಲಿಕ್ಕೆ ಬಂದಮೇಲೆ ಅದರೊಳಗೆ ಇರಬೇಕೇ ಹೊರತು ಅನ್ಯತಾ ಬೇರೆ ಮನಸ್ಸನ್ನು ಹಾಕಿದರೆ ಪ್ರಯೋಜನ ಇಲ್ಲ ಹೇಳೋದ್ರ ಬಗ್ಗೆ ಭಾಗವತಿಗೆ ಕಲಿಸುವಾಗಲೂ ಅವ್ರದ್ದು ಎಚ್ಚರಿಕೆ. ಅದ್ರ ಬಗ್ಗೆ ಭಾಳ ಸ್ಟ್ರಿಕ್ಟೇ. ಆಮೇಲೆ ಮ್ಯಾದಲ್ಲೂ ಅವ್ರನ್ನ ಕಂಡ ಪ್ರಕಾರ ಯಾವನು ಭಾಗವತರ ಚೌಕಿಯಲ್ಲಿದ್ದ ಹೇಳಾದ ಹುಡುಗಾಟಿಗೆ ಶಬ್ದಗಳೂ ಇಲ್ಲ. ಪ್ರತಿಯೊಬ್ಬರು ಭಾಗವತರಿದ್ದರೆ ಒಂದು ಮಾತಾಡಬೇಕಾದರೂ ನನ್ನ ಆದಿಯಾಗಿ ಭಾಗವತರಿದ್ದರೂ ಹೊಳದೆ ಅವ್ರು ರಂಗಕ್ಕೆ ಹೋಗ್ಬೇಕು. ಇವರೆಲ್ಲರಿಗೆ ಸ್ವಲ್ಪ ಹುಡುಗಾಟಿಗೆ ಬರಬೇಕಾದ್ರೆ ಅದಿಲ್ಲ. ಅವರ ರಂಗಕ್ಕೆ ಹೋಗದೆ ಚೌಕದಲ್ಲಿ ಇರುವವರೆಗೂ ಪ್ರತಿಯೊಬ್ಬರು ಭಾಗವತರಿದ್ದಾರೆ ಹೇಳೋದು ಯಾರೇ ನೋಡಿದರೂ ಗೊತ್ತಾಗ್ತದೆ. ಭಾಗವತ ಮಟ್ಟಕ್ಕೆ ಇನ್ನೂ ಅಲ್ಲೇ ಇದ್ದಿರಬೇಕು ಅವಳು. ಅದು ಸ್ಟ್ರಿಕ್ಟ್. ಹೌದು. ಹೊರತು ಆತ್ಮೀಯತೆಯಲ್ಲಿ ನಾನು ರಾಶಿ ಕಂಡಿದ್ದೇನೆ. ನಮ್ಮನೆಗೆ ಅನೇಕ ಸಾರಿ ಬಂದಿದ್ದಾರೆ. ಗೊತ್ತಿಗೆ ನನ್ನ ಮೇಲಿನ ಪ್ರೀತಿಯಿಂದಲೇ. ನಮ್ಮನೆಗೆ ಒಂದು 10 ನಿಮಿಷಕ್ಕೂ ಜಾಸ್ತಿ. ಒಂದು ಭಾಗವತಿಗೆಯನ್ನ ಹೇಳ್ಬೋದನ್ನ? ಏನು ಹೇಳೋದು? ಕಪಟ ನಾಟಕ ಕೀಳು, ಕಪಟ ನಾಟಕ ಕೀಳು ಕೌರವ ನೃಪನ ಬಾಲಕ್ ಆನಂದದಿಂದಲಿ. ಕೌರವ ನೃಪನ ಬಾಲಕ್ ಆನಂದದಿಂದಲಿ. ವಿಪುಲ ಬಲ ಕೂಡೋತ್ತ ತಾನೈದ ಪೇನು ಎನ್ನುತ್ತ. ವಿಪುಲ ಬಲ ಕೂಡೋತ್ತ ತಾನೈದ ಪೇನು ಎನ್ನುತ್ತ. ತತ್ವಂತ ದಿಕ್ಕುತ್ತ ತಕ್ಕಿಟ್ಟ ತಕ್ಕಿಟ್ಟ ತರ್ಕ ತತ್ವಂತ ದಿಕ್ಕುತ್ತಾದಿ ತತ್ವರ್ಕಿ ತತ್ವಂತ ತಕ್ಕಿಟ್ಟ ತಕ್ಕಿಟ್ಟ ತರ್ಕ ತತ್ವಂತ ದಿಕ್ಕುತ್ತಾದಿ ತಾದೇಂ ತರ್ಕತ ತೋಂತ ದಿಕ್ಕ ತಯತ್ತ. ಸರ್, ನಿಮ್ಮ 30 ವರ್ಷದ ಕಲಾ ಜೀವನದಲ್ಲಿ ಸಾಕಷ್ಟು ಪಾತ್ರಗಳನ್ನು ಮಾಡಿದ್ದೀರಿ, ಸಾಕಷ್ಟು ಪ್ರಸಂಗಗಳನ್ನು ನಡೆಸಿದ್ದೀರಿ. ಇದರಲ್ಲಿ ಅತ್ಯಂತ ಖುಷಿ ಕೊಟ್ಟ ಪಾತ್ರ ಮತ್ತು ಪ್ರಸಂಗ ಯಾವುದು? ಹೊಸತೋಟ ಭಾಗವತರೇ ಬರೆದ ಭಾಸವತಿ ಪರಿಣಯದಲ್ಲಿ ರತ್ನದ್ವಯ, ಪರ್ವದ ಭೀಷ್ಮ, ಜ್ವಾಲಾಪ್ರತಾಪದ ಅರ್ಜುನ. ನಾ ಮೆಚ್ಚಿದ್ಕಿಂತ 10 ಪಟ್ಟು ಜನತೆ ಕೊಟ್ಟಿದ್ದು. ಇದೆಲ್ಲ ನನಗೆ ಹೆಸರನ್ನು ಮಾಡಿಸಿದ ಪಾತ್ರಗಳೇ. ಸಂಧಾನದಲ್ಲಿ ಕೃಷ್ಣನ್ನು ಮಾಡಿದ್ದೇನೆ, ಸುಧನ್ವ ಅದರಲ್ಲಿ 2. ಆಮೇಲೆ ತೂಟಿ ಅಂತವರು ಸುಧನ್ವಕ್ಕೆ, ನಂದೇ ಅರ್ಜುನೇ. ಅದು ಕಪ್ಪೇಗಿರಿಯವರಂತ ಹಿನ್ನೆಲೆಯಲ್ಲಿ. ನೀನು ಸುಧನ್ವನ ಅಭ್ಯಾಸ ಮಾಡಿದ್ರೆ ಈ ಅರ್ಜುನ್ ಇದ್ರಿ ಈ ತೈರಾಕ್ಯ ಮೊದಲು ನೋಡಿದ್ದಾರೆ ಅವರು ಕುಂಡಬಳೆ. ಅವ್ರಿಗಿನ್ನು ಮೇಳಕೊಬ್ರು ಬೇಡ. ಆ ಅರ್ಜುನ್ ಕನ್ನಡಿ ಇಟ್ಕೊಂಡು ನೀನು ಸುಧನ್ವ ಹೆಂಗೆ ಬೇಕು ಅಂತ ತಯಾರು ಮಾಡ್ತಾರೆ. ಎಲ್ಲೂ ಹೋಗ್ಲಕ್ಕು ನೀನು ನೋಡಿದ್ದು ಹೀಗೆ. ಮನೆ ಎಲ್ಲ ರೀತಿ. ಒಂದು ಕೀಚಕ, ಒಂದು ಗದಾಯುದ್ಧ ಕೌರವ. ಕೀಚಕನ ಬಗ್ಗೆ ಮನಸ್ಸೇ ಬರಲಿಲ್ಲ. ಗದಾಯುದ್ಧ ಕೌರವನ್ನ ನಾವು ಮಾಡೋ ಪಾತ್ರ ಹೌದೇ ಅಲ್ವೇ ವಿಮರ್ಶೆಯಲ್ಲೇ ಬಿಟ್ಟುಬಿಟ್ಟೈತೆ, ಮಾಡಲಿಲ್ಲ. ಮತ್ತು ಸುಮಾರು ಎಲ್ಲ ರೀತಿ ಪಾತ್ರ. ಬಹುತೇಕ ಪಾತ್ರಗಳು ಹೇಗಿರೋ ಅಂತ ಕೇಳಿದ್ರೆ ನಮ್ಮ ಹತ್ರ ಅದನ್ನು ಮುಕ್ತರಾಗ್ತೋ ಇಲ್ಲೋ ಬೇರೆ. ಮನುಷ್ಯನ ಚಿಂತನೆ ಹೇಳೋದು ಬರೀ ಇವತ್ತಿನ ದುಡ್ಡಿಗಾಗಿ ಅಥವಾ ಒಂದು ನಾಟಕ ಬಂದಾಗ ಇವಳು ಚಟಕ್ಕಾಗಿ ಹೋಗಿ ಮುಗಿಸಿಕೊಪ್ಪಲ್ಲ. ಪಾತ್ರವನ್ನು ಇವತ್ತು ತೊಡಗಾದರೆ ಆ ಪಾತ್ರ ಬಗ್ಗೆ ಚಿಂತನೆ, ಅದರ ತಿರುಳು ಏನು ಹೇಳೋದು. ಯಾಕಂದರೆ ಇವಲ್ಲ ಅದು. ಆ ಪಾತ್ರವನ್ನು ಒಬ್ಬ ಕವಿ ಸೃಷ್ಟಿ ಮಾಡಿರ್ತಾನೆ.
ಕಥೆಯ ಆಧಾರದಲ್ಲಿ ಆ ಪಾತ್ರಗಳು ಬಂದು ನಿಂತಿರ್ತದೆ. ಕಥೆ ಏನು, ಆ ಕಥೆಯಲ್ಲಿ ಆ ಪಾತ್ರ ಏನು, ಅದನ್ನು ತಿಳ್ಕೊಂಡೇ ಮಾಡವೇ ಬಿಟ್ಟರೆ ಹೊರತಾಗಿ ತನಬಾಳಿ ಬಂಜೋಳಿ ಆ ಕಥೆನ ತಪ್ಪಿಸಿ ಆ ಪಾತ್ರ ಮಾಡಿ ಬಪ್ಪದಲ್ಲ. ನನ್ನ ವಿಚಾರಗಳೆಲ್ಲ ಹಾಗೆ. ಒಂದು ಪಾತ್ರ ಮಾಡೋಕ್ಕಾರ ಕಥೆಗೂ ಪಾತ್ರಕ್ಕೂ ಪೀಠಿಗೆಯನ್ನು ಮಾಡ್ತಾವ ಒಬ್ಬವ, ಅವ ಇಡೀ ಕಥೆಯನ್ನು ಹೇಳೋ, ಪೀಠಿಗೆ ಮಾಡವ ಕಥೆಯನ್ನು ಅನಿಸೋ. ಕಥೆಯ ಮಧ್ಯದಲ್ಲಿ ಬರುವ ಪಾತ್ರಗಳಿದ್ದೆ ಅವ ಇಡೀ ಕಥೆಯನ್ನು ಕಚ್ಚಿ ಹಿಡ್ಕೊಂಡು ಹೋಗೋ. ಅವನು ಪ್ರವೇಶ ಮಾಡಿದಲ್ಲಿ ಆ ಪಾತ್ರ ಬೇರೆ ಅಪ್ಪಳಿಯಲ್ಲಿ ಆ ಕಥೆಯಲ್ಲೇ ಆ ಪಾತ್ರವನ್ನು ಬಂದು ನಿಲ್ಲೋ. ಅದು ಕಲಾವಿದನ ಸಾಮರ್ಥ್ಯ ಹೇಳೋದು ಇನ್ನೊಂದು ಚಿಂತನೆ. ಬಹುತೇಕ ನನ್ನ ಹೋರಾಟ ಇಲ್ಲಿ ಪಾತ್ರ ಮಾಡಿದ್ದಾಗಿ ಕಥೆಯಲ್ಲಿ ಆ ಪಾತ್ರ ಎಲ್ಲಿ ಬಂದು ನಿಲ್ತು, ಅಲ್ಲಿಂದ ಕಥೆಯ ಪಾತ್ರ ಕಚ್ಕೊಂಡು ಹೆಂಗೆ ಹೋಗೋ. ಇದನ್ನು ನೋಡೋದೇ ಬಿಟ್ಟರೆ ನಾವು ಈ ವಿಷಯ ಮುಗಿಸೋದು ಹೆಂಗೆ ಹೇಳೋದು ನನ್ನ ಚಿಂತನೆ ಇಲ್ಲ. ಇನ್ನೊಬ್ಬ ಮಾಡಿದ್ರು ಇಡೀ ಕಥೆ ಹಾಳಾಗ್ತೋಳ ಅವನ. ಭೀಷ್ಮ ಮತ್ತು ಕರ್ಣನ ಪಾತ್ರವನ್ನು ನೀವು ಹೇಗೆ ಚಿತ್ರಣವನ್ನು ಕೊಡ್ತಾ ಇದ್ದೀರಿ? ಬರುವುದು ಭೀಷ್ಮನ ಪಾತ್ರ ನಂದು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹೇಳೋದಾದರೆ, ಒಬ್ಬ ವ್ಯಕ್ತಿ ತನ್ನ ಸಂಸಾರವನ್ನು ಹೇಗೆ ಕಟ್ಟೋ ತ್ಯಾಗ ಮನೋಭಾವದಿಂದ, ಅದಕ್ಕಾಗಿ ತಾನು ಏನೇನನ್ನು ತ್ಯಾಗ ಮಾಡ್ತಾ ಹೋಗೋ. ಆ ತ್ಯಾಗ ವೈಯಕ್ತಿಕವಾಗಿರುವೇ ಬಿಟ್ಟರೆ ಅವನು ಕಟ್ಟುವ ಸಂಸಾರಕ್ಕಾಗಿ ತ್ಯಾಗ ಆಗಬಿಟ್ಟು ಅಲ್ಲೇ. ಸಂಸಾರ ಅವನು ಗುರಿ ಇದ್ದೋಳಾದರೆ ತ್ಯಾಗಿ ಆಗಬೇ ಬಿಟ್ಟರೆ ಸಂಸಾರಕ್ಕೆ ಹೇಗೆ ಮಾನ್ಯತೆ ಸಿಗಬೋ ಅದನ್ನು ಹಾಗೇ ಕಟ್ತಾ ಹೋಗೋ. ಇದು ಭೀಷ್ಮನ ಹೋರಾಟ ಅನ್ನೋದು ನಂದು. ಆಮೇಲೆ ಕೊನೆಯಲ್ಲಿ ಅವನಿಗೆ ತಾಗುವ ದುರಂತಗಳೆಲ್ಲವ, ಒಬ್ಬ ಮನೆಯ ಹಿರಿಯ ಮನುಷ್ಯ ತನ್ನ ಸಂಸಾರಕ್ಕಾಗಿ ಎಲ್ಲವನ್ನೂ ತಾನು ಅಂತರಂಗತವಾಗಿ ತ್ಯಾಗ ಮಾಡಿ ಕಟ್ಟಿ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಕಣ್ಣೆದುರಿಗೆ ಹಾಳಾಗಿ ಹೋಗ್ತಾ ಇತ್ತು. ಅದನ್ನು ಒಬ್ಬ ಹಿರಿಯ ವ್ಯಕ್ತಿ ಏನು ಸಂಕಟವನ್ನು ಅನುಭವಿಸ್ತಾವ, ಆ ಪರ್ವದ ಭೀಷ್ಮನ ದುಃಖವೂ ಅದೇ. ತಪ್ಪೇ ಮಾಡಿದ್ನಿಲ್ಲ ಅಂತಲ್ಲ, ತಪ್ಪನ್ನು ಮಾಡಿದ್ದ. ಆವಾಗ ಅವನು ತಿಂದಂಥ ಪೆಟ್ಟುಗಳು, ಓಹೋ ಸೊಕ್ಕಿನ ಕಾಲದಲ್ಲಿ ಯಾವ ಸರಿ ಅಂತ ಮಾಡಿದ್ನು ನಾನು ತಿಳ್ಕೊಂಡ್ರೆ ಇದೇ ಅಷ್ಟು ಸರಿಯಲ್ಲ, ಆ ಸರಿ ಹೇಳಿದ ಯಾವುದೋ ಒಳಗೆ ಇವತ್ತು ಕಾಣುತ್ತೆ. ಅದನ್ನು ತನ್ನ ಅಂತರಂಗ ಒಪ್ಪುತ್ತಾ ಇದ್ದು ಜಾರಿದ್ದಿ ಅಂಬೆ ಪಟ್ಟಣದಲ್ಲಿ. ಇಂಥದ್ದನ್ನೆಲ್ಲ ಮನಮುಟ್ಟುವಾಗಿ ನೆನಪು ಮಾಡ್ಕೊಂಡೆ ಆ ಪಾತ್ರವನ್ನು ಒಪ್ಸವೇ ಬಿಟ್ಟರೆ ಅಲ್ಲಿಯೇ ಪಾತ್ರವನ್ನು ಗೆಲ್ಲೋದಕ್ಕಾಗಿ ಭೀಷ್ಮದಲ್ಲಿ ಅಲ್ಲ ಕುಡುಕಿಯನ್ನು ಬಂದಿಕ್ಕು. ಆದರೂ ಅಂತ್ಯಕಾಲದವನ್ನು ಕಾಣ್ತಾ ಇದ್ದಾಗ ಭೀಷ್ಮಂಗೆ ಏನಿತ್ತು ಹೇಳಿದರೆ, ನಾನು ಏನು ಮಾಡಿದ್ದಕ್ಕೆ ಇದನ್ನೆಲ್ಲ ಅನುಭವಿಸಿ ತನ್ನ ಕಣ್ಣೆದುರಿಗೆ ಇದಾತು ಅನ್ನೋದನ್ನು ಪಾತ್ರ ವಿಮರ್ಶೆಯನ್ನು ಒಬ್ಬ ವ್ಯಕ್ತಿಯಾಗಿ ಮಾಡಿದರೆ ಆ ಪಾತ್ರ ಮನಮುಟ್ಟೋಳವನ. ಭೀಷ್ಮನ ಚಿತ್ರಣ ಹಾಗೆ. ಒಬ್ಬ ಕುಟುಂಬದ ಒಬ್ಬ ಹಿರಿಯ ಮನುಷ್ಯ ಸಂಸಾರಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಕಟ್ಕೊಂಡು ಬಂದಾಗ ಅದನ್ನು ಒಬ್ಬರೂ ಅರ್ಥ ಮಾಡ್ಕೊಳ್ಳದೆ ಅವನ ಕಣ್ಣೆದುರಲ್ಲಿ ಕುಚ್ಚಿ ಹಿಡ್ಕೊಂಡು ಇಡೀ ಸಂಸಾರ ಹಾಳು ಮಾಡಿದರೆ ಆ ವೃದ್ಧಂಗೆ ಯಾವ ನೋವು ಆಗುತ್ತಾವೆ. ಆ ನೋವನ್ನು ಕೊನೆಯ ಕಾಲಕ್ಕೆ ಭೀಷ್ಮ ಅನುಭವಿಸ್ತಾವೆ. ಅದು ಭೀಷ್ಮನ ದುಃಖ ಬೇರೆ. ದುಃಖ ಇದೆ ನಾವು ತಿಳ್ಕೊಂಡು ಮಾಡಿದ್ರೆ ನಾವು ಭೀಷ್ಮ ಅಲ್ಲೇ ಇಲ್ದಲೆ ನಾವು ಆ ಪಾತ್ರವನ್ನು ತೊಡಕಾರ ಬಹುತೇಕ ಅಂತ್ಯಕಾಲಕ್ಕೆ ಭೀಷ್ಮಂಗೆ ಈ ಸಂಕಟ ಬಂದಿದ್ದಿಕ್ಕು ಹೇಳುವ ಚಿಂತನೆಯಲ್ಲಿ ನಾವು ಪಾತ್ರ ಪರ್ವದ ಭೀಷ್ಮನ್ನು ಒಪ್ಸವು. ಅದು ಕೃಷ್ಣಂಥ ಪಾತ್ರ ಸಿಕ್ತು, ಸ್ವಲ್ಪ ಹಾಸ್ಯ ರೂಪದಲ್ಲಿ ಒಪ್ಪೋದ್ರ ಬಗ್ಗೆ. ಅರ್ಜುನಂಗೆ ಬುದ್ಧಿ ಹೇಳೋಕ್ಕಾರ ಸಿಕ್ತು. ಧರ್ಮರಾಜನಲ್ಲಿ ಸಮಾನತ್ವದಿಂದ ನಮ್ಮ ಶ್ರೇಷ್ಠತೆಯನ್ನು ಒಪ್ಪಿಯನ್ನು ಮಾತಾಡೋಕ್ಕಾರ ಸಿಕ್ತು. ಅಲ್ಲಲ್ಲರ ಪಾತ್ರ ಚಿತ್ರ. ಅಭಿಮನ್ಯು ಬಂದಾಗ ಆ ವೃದ್ಧಾಪ್ಯದಲ್ಲೇ ಆ ಮೊಮ್ಮಗನನ್ನು ಕಾಣುವಾಗಿದ್ದ ಪ್ರೀತಿ, ಆಮೇಲೆ ಮೊಮ್ಮಗನೇ ಕುಕ್ಕಿ ಕೆಣಕಕ್ಕಾದ್ರೆ ಹಿಂಗೆ ಮಾಡಿ ತಪ್ಪಿನ ಅರಿವು ಹಿಂಗಪ್ಪದು ಮಕ್ಕ ಎಲ್ಲ ಹೇಳೋದು. ಹೀಗಿದ್ದ ಚಿತ್ರಣಗಳು ಪ್ರತಿ ಒಬ್ಬವನು ತನ್ನ ಪಾತ್ರಕ್ಕಾಗಿ ಅರ್ಜುನನನ್ನು ಭೀಷ್ಮನೇ ನಿಲ್ಲಿಸವು, ಧರ್ಮರಾಜನನ್ನು ಭೀಷ್ಮನೇ ನಿಲ್ಲಿಸೋವು, ಕೃಷ್ಣನನ್ನು ಭೀಷ್ಮನತ್ರ ನಿಲ್ಲಿಸ್ಕೊಂಬರು ಸಾಧ್ಯ ಇದ್ದು. ಪ್ರತಿಯೊಂದು ಪಾತ್ರವನ್ನು ಭೀಷ್ಮನೇ ನಿಲ್ಲಿಸ್ತಾ ಹೋಗ್ಬಿಟ್ರೆ ಇಡೀ ಕಥೆ ಚಿತ್ರಣ ಯಾರು ಬೀಳ್ತಾವಳ. ಕರ್ಣನ ಪಾತ್ರದ ಬಗ್ಗೆ ಇನ್ನು ಪ್ರಯೋಗವನ್ನು ಮಾಡಿದ್ದಿಲ್ಲ. ಪರ್ವದ ಭೀಷ್ಮವನ್ನು ಬೇಕಾದಷ್ಟು ಪ್ರಯೋಗ ಮಾಡಿದ್ದು ದಕ್ಷಿಣೆ ಬಂದಿದ್ದೀವಿ, ಜನ ಭಾಳ ಒಪ್ಪಿದ್ದ. ಆಮೇಲೆ ಕರ್ಣನ ಪಾತ್ರವನ್ನು ನೀವು ಚಿಂತನೆ ಮಾಡ್ತಾ ಇದ್ದಿ. ಕರ್ಣನನ್ನು ಪುನೀತತ್ವಕ್ಕೆ ತಾಯಿ ಮೇಲೆ ಅಪರಾಧ ಹಾಕೋದು, ಆಮೇಲೆ ಪಾಂಡವರ ಮೇಲೆ ಅಪರಾಧ ಹಾಕಿ ತೋಪದ, ಕೃಷ್ಣ ತಂಗ ಮೋಸ ಮಾಡಿದೆ ಹೇಳುವುದು ಅಲ್ಲ. ಕೊನೆಗೆ ಇವನ ಕಾಲಕ್ಕೆ ಏನು ಮಾಡಿದೆ ಅಂತ ಕೇಳಿದರೆ, ಹುಟ್ಟಿದ್ ಬಂದು ತನ್ನ ತಪ್ಪಲ್ಲ ಬಿಟ್ಟರೆ ಹುಟ್ಟಿದ ಮೇಲೆ ತಾನೇ ಮಾಡಿದ ತಪ್ಪುಗಳೇ ತನ್ನನ್ನು ತಿಂಜು ಹೇಳುವುದನ್ನು ಕಥೆಯ ದಾರಿಯಲ್ಲೇ, ಪದ್ಯಗಳೇ ಇದ್ದ ದಾರಿಯಲ್ಲಿ ಅದನ್ನು ಒಪ್ಪಿಗಳು ಹೇಳುವುದು ನನ್ನಿದು.
ಅದನ್ನು ಪ್ರಾಯೋಗಿಕವಾಗಿ ಒಪ್ಪಿಸಿ ಒಂದೆರಡು ಬರೀ ಸಕ್ಸಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಮಾಡೋ